ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ರೀ. ಹಲೋ ಮೇಡಮ್, ನಾನು ಜ್ಯೋತಿ ಅಂತ್ರಿ. ಜ್ಯೋತಿ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸುರ್ಪುರ್ ರೀ, ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ರೀ. ಓಕೆ ಜ್ಯೋತಿ ಅವ್ರೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ರೀ. ಸೊ ನೀವು ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1/6/1980 ರೀ. ಓಕೆ, ಹುಟ್ಟಿದ್ದು ಸಮಯ ಗೊತ್ತಿಲ್ರಿ. ಒಂದು ಏನು ನಿಮ್ಮ ಪ್ರಶ್ನೆ ಏನು ಮೇಡಮ್ ಅವರೇ? ಸ್ವಲ್ಪ ಆರಾಮಿಲ್ರಿ ಸರ್, ರಕ್ತ ಬ್ಲಡ್ ಕಡಿಮೆ ಆಗ್ಯದಂತ. ಅದು ಅಂದ್ರಿ ವರಮಹಾಲಕ್ಷ್ಮಿ 8ನೇ ತಾರೀಕಿಗೆ ಮಾಡಬೇಡ ಅಂತೀರಿ. ನನ್ನ ರಾಶಿನೂ ಮಕರ ರಾಶಿನೇ ರೀ. ಮಾಡಬಾರ್ದು. ಅದೇ ರೀ, ಮಕರ ರಾಶಿನೇ ಐತ್ರಿ. ಅದಕ್ಕೆ ನಾನೇ ಕೇಳಿದೆ, ಜ್ಯೋತಿ ಮಕರ ರಾಶಿನೇ ಬರ್ತದಲ್ಲ, ಅದಕ್ಕೆ ರೀ. ಎಷ್ಟು ಜ್ಯೋತಿ, ನೀವು ಇರೋ ಬಾಡಿಲಿ ಬ್ಲಡ್ ಎಲ್ಲ ಸುಟ್ಟೋಗ್ಬಿಟ್ಟಿತಾ? ಹ್ಞೂ. ಓಕೆ ಜ್ಯೋತಿ, ಏನು ಅನ್ನಿಸ್ತು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಚೆನ್ನಾಗಿಲ್ಲ ಅವತ್ತು ಅಂತ ಹೇಳಿದ್ನಲ್ಲ? ಮಾಡೋದಿಲ್ರಿ. ಮಾಡೋ 15ನೇ ತಾರೀಕು ಮಾಡಿ. ಈ ವರ್ಷ ಬಿಟ್ಬಿಡ್ಲೇ ರೀ? ಇಲ್ಲ ಮಾಡಿ, 15ನೇ ತಾರೀಕು ಮಾಡಿ. 15ನೇ ತಾರೀಕಿಗೆ ಮಾಡ್ಲೇ ರೀ ಗುರುಜಿ? ಮಾಡಿ ನೋಡಿ. ದರ್ಶನ್ ನೋಡಿ, ಮಕರ ರಾಶಿ ಅವ್ರಿಗೆ ಅಲ್ಲಿ ಸುಜಾರ ಇದಕ್ಕೆ ಹೋದ್ರು ಕೂಡ ಅವ್ರ ಮೇಲೆ ಏನಾದ್ರು ತೊಂದರೆಗಳು ಕಮ್ಮಿ ಇದೆಲ್ಲ ಮಾತಾಡ್ತಲ್ಲ ಅವರಲ್ವಾ? ಹಾಂ. ಓಕೆ ಜ್ಯೋತಿರ, ನೀವು ಒಂದು ಹಾಡು ಹೇಳಿ. ಅದು ಹಾಡು ಹೇಳಿದ್ರೆ ನಿಮ್ಗೆ ಹೆಲ್ತ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಹಾಡು ಹೇಳಿ. ಹೌದ್ರಿ. ಇದು ಲಕ್ಷ್ಮಿ ಬಗ್ಗೆ ಏನು ಹಾಡ್ಲೇ ರೀ? ಏನು ಬೇಕಾದ್ರೆ ಹೇಳಿ, ನಾನು ಬೈರಿ, ನನಗೇನು ಬೇಜಾರಿಲ್ಲ. ಅದು ಪದಗಳೇ ನಂಗೆ ಇಂಪಾರ್ಟೆಂಟ್, ನಾನು ಬೈದಿದ್ದು ಇಂಪಾರ್ಟೆಂಟ್ ಅಲ್ಲ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿ, ನೀವು ಮೇಷರಾಶಿಗೆ ಹೇಳ್ತಾ ಇದ್ದೀರಾ, ಅಶ್ವಿನಿ ನಕ್ಷತ್ರ ಹೇಳ್ತಾ ಇದ್ದೀರಾ. ಅದು ಸಿಂಹ ರಾಶಿಯಲ್ಲಿ ಇದ್ದಾನೆ, ಅಶ್ವಿನಿ ನಕ್ಷತ್ರಾಧಿಪತಿ. ಸಿಂಹ ರಾಶಿ ಅಧಿಪತಿ ಸೂರ್ಯ ಗ್ರಹ ಭಾಳ ವಿಶೇಷ, ಕಟಕ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸಿಂಹ ರಾಶಿಗಿದ್ದಾನೆ. ಕುಜಗ್ರಹ ಮೇಷರಾಶಿಗೆ ಅಧಿಪತಿಯಾಗಿರುವಂಥ ನೀವು ಹೇಳ್ತಿರೋವಂಥ ಕುಜಗ್ರಹ ನಿಮ್ಗೆ 6ನೇ ಮೇಲೆ ಕನ್ಯಾ ರಾಶಿನೇ. ನಿಮಗೆ ಬ್ಲಡ್ ಪ್ರಾಬ್ಲಮ್ಮು ಮತ್ತು BP ಪ್ರಾಬ್ಲಮ್ಮು ಎರಡೂ ಬರುತ್ತೆ. ಹುಷಾರಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಜ್ಯೋತಿ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಗುರುಗಳೇ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಸೊ ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಿಸಬೇಕು ಅನ್ನೋ ಸಂಭ್ರಮದಲ್ಲಿರುವಂಥ ಮಹಿಳಾ ಮಣಿಯರಿಗೆ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಿ? ಖಂಡಿತ ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಶೇಷವಾದ ಹಬ್ಬ. ಅದನ್ನು ನಾವು ಮಾಡಲೇಬೇಕು. ನಮ್ಮ ಧರ್ಮ, ದೇವರಿಗೂ ಪ್ರತಿ ವರ್ಷ ಮಾಡಬೇಕು. ಪ್ರತಿ 4 ವಾರನೂ ಕೂಡ ನಿಮ್ಮ ಮನೇನ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸಿ. ನೀವು ಮಾಡೋಂಗಿದ್ದರು ದಯವಿಟ್ಟು ಟೈಮು, ಮುಹೂರ್ತ ಮತ್ತು ನನ್ನ ಕುಬೇರ ಗ್ರಹದ ಬ್ಯಾಸ್ಲೆಟು ಮತ್ತು ಶುಕ್ರ ಗ್ರಹದ ಕಲ್ಲು ಇವೆಲ್ಲವೂ ಬೇಕು ಅಂದ್ರೆ ನಮ್ಮ ಸಂಸ್ಥೆಗೆ ಫೋನ್ ಮಾಡ್ಬೋದು ನಂಬರಲ್ಲಿ. ಅದನ್ನು ನಾನು ಕೊರಿಯರ್ ಮಾಡ್ತೀನಿ. ಅದು ಇಟ್ಟು ಪೂಜೆ ಮಾಡಿ ಅದನ್ನು ನೀವು ಧರಿಸಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಶೇಷ. ನಾವು ಕೂಡ ಸೀರೆ ತಂದು ನಾವು ಮಾಡ್ತೀವಿ. ಅದರ 4 ವಾರನೂ ಕೂಡ ನೀವು ದಯವಿಟ್ಟು ಮಾಡಿ, ಒಳ್ಳೆಯದಾಗುತ್ತೆ. 4 ವಾರನೂ ನೀವು 4 ವಾರನೂ ಕೂಡ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ 4 ವಾರನ ಮುಹೂರ್ತನ ನನ್ನನ್ನು ಕೇಳಿ ನಾನು ಕೊಡ್ತೀನಿ 100%. ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ನೀವು ನಾಳೆಯಿಂದ ನೀವು ಫೋನ್ ಮಾಡ್ಬೋದು. ಖಂಡಿತ ನೀವು ಫೋನ್ ಮಾಡಿ ಕೇಳಿದ್ರೆ ನಿಮ್ಗೆ ವಾಟ್ಸಪ್ಪಲ್ಲೆಲ್ಲ ಕಳಿಸ್ಕೊಟ್ಬಿಡ್ತೀನಿ. ನಿಮ್ಮ ಸಂಸ್ಥೆ 4 ವಾರನೂ ಕೂಡ ನೀವು ಪೂಜೆ ಮಾಡಿ. ಅದರಲ್ಲಿ ವಿಶೇಷವಾಗಿ ಕಳಸ ಕೂರಿಸೋವಂಥ ದಿನ ಇದೆಯಲ್ಲ, ಅದು ತುಂಬ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ದಿನವನ್ನು ಇದೇ ಟೈಮಲ್ಲಿ ಇದೇ ಗಳಿಗೆಯಲ್ಲಿ ಕೂರಿಸ್ಬೇಕು ಅಂತ ನಾನು ವರಮಹಾಲಕ್ಷ್ಮಿ ಹಬ್ಬನ ಹೇಳ್ತೀನಿ. ಅದಕ್ಕಿಂತ ಆ ಒಂದು ಭಾಗ್ಯವನ್ನು ನೀವು ಪಡ್ಕೊಂಡಾಗ, ಯಾಕಂದರೆ ನನಗೆ ವರಮಹಾಲಕ್ಷ್ಮಿ ಹಬ್ಬನೇ ನಾವು ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ತುಂಬ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬನೇ. ನಾವು ತುಂಬ ಬೆಲೆ ಕೊಟ್ಟು ಗೌರವ ಕೊಟ್ಟು ಮಾಡೋಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿನೇ ನಮ್ಮ ಮಗಳು ನಮ್ಮ ಮಹಾಲಕ್ಷ್ಮಿ ಥರ ನಮ್ಮ ಆಲ್ಯ ಹುಟ್ಟಿದ್ದಲ್ಲ, ಆಲ್ಯ ಅಭಿದ. ಆದರೆ ನಂಗೆ ತುಂಬ ಆಸೆ ಆಗುತ್ತೆ ಅಭಿದ ಅಂತ ಕರಿಬೇಕಂತ. ಅಭಿದ ಬಂದು ನೇಮ್ ಬಂದು ತಿರುವಣ್ಣಾಮಲೈ ಅರುಣಾಚಲೇಶ್ವರ ಹೆಂಡತಿ ಹೆಸರು, ಪಾರ್ವತಿ ಹೆಸರು ಅಭಿದ ಕುಜಾಂಬಾಳ್ ಅಂತ. ಹಾಗಾಗಿ ಅಭಿದ ಅಂತಲೇ ನಾನು ಕರಿಬೇಕು ಅಂತ ನನಗೆ ಆಲ್ಯ ಅಭಿದ ಅಂತ ಕರಿತಿಕ್ಕೆ ನಾನು ಅಂತೀನಿ. ಯಾಕಂದರೆ ಅದ್ಭುತವಾದ ನೇಮ್. ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಕರೆಕ್ಟ್ ಟೈಮಿಗೆ ನೀವು ಮಾಡಿದಾಗ ಅದ್ರ ಫಲಗಳು, ಅದ್ರ ರಿಸಲ್ಟ್ಗಳು ಎವ್ವಿ ಬರುತ್ತೆ. ಈ ಸರಿ ಮುಹೂರ್ತ ಚೆನ್ನಾಗಿಲ್ಲ, ಯೋಗ ಚೆನ್ನಾಗಿದೆ. ಈ ಶುಕ್ರ ಗ್ರಹನ ಏನಾದ್ರು ಭರಣಿ ನಕ್ಷತ್ರವನ್ನು ಯೋಗ ತಿರ್ಸ್ಕೊಬಿಡ್ಬೇಕು. ಗುರು ಶುಕ್ರ ಇಬ್ಬರು ಒಟ್ಟಿಗೆ ಇಟ್ಕೊಂಡು ಅದನ್ನು ಯೋಗ ತಿರ್ಸ್ಕೊಂಡ್ರೆ ದುಡ್ಡು ಬಂದುಬಿಡುತ್ತೆ. ನಮಗೆ ಏನಾರಾಗಲಿ ಮುಂದಿನ ವರ್ಷ ನೋಡೋಣ, ನೀವು ದುಡ್ಡು ಬರಲಪ್ಪ ಅನ್ಬೇಕು. ದುಡ್ಡು ಬರೋ ಥರ ಮುಹೂರ್ತ ಇಟ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಆ ಶುಕ್ರ ಗ್ರಹನ ನೀವು ಪಡ್ಕೋಬೇಕು. ಈ ಸ್ಟೋನನ್ನು ಯೂಸ್ ಮಾಡಿದಾಗ ನಿಮ್ಗೆ ತುಂಬ ಲಕ್ಕನ್ನ ಕೊಡುತ್ತೆ. ಶುಕ್ರ ಗ್ರಹಕ್ಕೆ ಇರೋ ವೈಬ್ರೇಷನ್ನ ನೀವು ಶುಕ್ರನು ಗುರುನು ಒಟ್ಟಿಗೆ ಇದ್ದು ಆ ಯೋಗವನ್ನು ಪಡ್ಕೊಂಡಾಗ ತುಂಬ ರಿಚ್ ಪೀಪಲ್ಸ್ ಆಗಿಬಿಡ್ತಾರೆ. ಸಾಕಷ್ಟು ಜನ ತುಂಬ ಶ್ರೀಮಂತರು, ಅದು ಗುರು ಶುಕ್ರ ಇದ್ದವರು ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತ ಆಗ್ತಾರೆ. ಅದು ಯಾರಿಗೂ ದುಡ್ಡು ಕೊಡಬಾರ್ದು, ಅವ್ರು ಇಸ್ಕೋಬೇಕು. ಅದೇ ಥರ ನನ್ನ ಫ್ರೀ ಕ್ಲಾಸನ್ನು ದಯವಿಟ್ಟು ಇವತ್ತಿಂದ ಯಾರೆಲ್ಲ ನನ್ನ ನಂಬರ್ ನೋಡ್ತಾ ಇದ್ದಾರೆ, ನನ್ನ ಫೋನ್ ನಂಬರ್ಸ್ ನಿಮ್ಗೆ ಸಿಗ್ತಾಯಿದೆ, ದಯವಿಟ್ಟು ಫೋನ್ ಮಾಡಿ. ಫ್ರೀ ಕ್ಲಾಸಿಂದ ನಾಳೆಯಿಂದ ನೀವು 8:30 ಇಂದ 9:00 ಫ್ರೀ ಕ್ಲಾಸ್ ಇರುತ್ತೆ, ಜಾಯಿನ್ ಆಗಿ. ಅಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಕೇಳಿ ಅದರಲ್ಲೂ ಕೂಡ ಡಿಸ್ಕಷನ್ ಮಾಡೋಣ. ಮುಹೂರ್ತ ಅಂದರೆ ಏನು, ಲಗ್ನ ಅಂದರೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಗುರುಗಳೇ, ಧನ್ಯವಾದಗಳು ಬಹಳ ಮಾಹಿತಿಯನ್ನು ನೀವು ನೀಡಿದ್ದಕ್ಕೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ಎಲ್ಲರಿಗೂ ನೋಡಿದವ್ರಿಗೆ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬನ ಒಳ್ಳೆ ಮುಹೂರ್ತಲ್ಲಿ ಮಾಡಿ, ಒಳ್ಳೆಯದಾಗಲಿ ನಿಮಗೆ.
ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಭಾನುವಾರ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.